ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಜನಕ್ಕೆ ತಲುಪಿಸೋ ಮೂಲಕ ಸಹಾಯ ಮಾಡಿ. ಮತ್ತು ಏನಪ್ಪ ಅಂದ್ರೆ ತುಂಬ ಜನ ನನಗೆ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡತ್ತೀರಿ, ತುಂಬ ಜನ ನೋಡತ್ತೀರಿ. ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಇನ್ನಷ್ಟು ಖುಷಿ ಆಗುತ್ತೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ. ಹಂಗೆ ತುಂಬ ಜನ ಹೇಳ್ತೀರಿ ಇನ್ನಷ್ಟು ರಾಯರ ಮೋಟಿವೇಶನ್ ಆಗುವಂಥ ಒಂದಿಷ್ಟು ವಿಡಿಯೋಗಳನ್ನ ಹಾಕಿರಿ, ನಮಗೆ ತುಂಬ ಹೆಲ್ಪ್ ಆಗತ್ತೈತಿ. ನಮಗೂ ಕೂಡ ರಾಯರ ಒಂದು ಅನುಗ್ರಹ ಪಡ್ಕೊಳ್ಳೋಕೆ ತುಂಬ ಹೆಲ್ಪ್ ಆಕತಿ. ಆದಷ್ಟು ರಾಯರ ಬಗ್ಗೆ ಏನೇ ಮಾಹಿತಿ ಇದ್ದರೂ ತಿಳಿಸ್ರಿ ಅಂತ ಹೇಳತ್ತೀರಿ. ಖಂಡಿತ ಆ ಕೆಲಸ ಮುಂದುವರಿಯುತ್ತೆ. ಪ್ರತಿದಿನವೂ ಒಂದಲ್ಲ ಒಂದು ವಿಡಿಯೋನ ನಿಮಗೆ ಶೇರ್ ಮಾಡ್ತಾನೆ ಇರ್ತೀನಿ. ಹಂಗೆ ಅದಕ್ಕೆ ನೋಡಿ ನೀವು ನಿಮಗೋಸ್ಕರ ಶೇರ್ ಮಾಡ್ತೀನಿ, ನನಗೋಸ್ಕರ ನೀವು ಶೇರ್ ಮಾಡಿ ಅಂತ ಕೇಳ್ತೀನಿ. ಮತ್ತು ಏನಪ್ಪ ಅಂದ್ರೆ ಇವತ್ತಿನ ಸ್ಟೋರಿ ಬಂದು ನನ್ನ ಜೀವನದಲ್ಲಿ ಆಗಿರುವಂಥದ್ದು ಒಂದೇ ದಿನದಲ್ಲಿ ಚಮತ್ಕಾರ ಆಗಿತ್ತು. ಅದೇನಂತ ಹೇಳ್ತೀನಿ. ಮೊದಲು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಆ ಕಾಮಧೇನು ಪ್ರಭುವನ ಮನದಲ್ಲಿ ನೆನೆದುಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ರಾಯರು ನಿಮಗೂ ಎಲ್ಲವನ್ನು ನೀವು ಬೇಡಿದ್ದು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ. ಏನಾಯ್ತಪ್ಪ ಅಂದ್ರೆ ನಮ್ಮ ಅಣ್ಣನ ಹೆಂಡತಿ ಅವರು ಸ್ವಲ್ಪ ಮನೆಯಲ್ಲಿ ಒಂದು ಸ್ವಲ್ಪ ಜಗಳಗಳು ಹಂಗೆ ಹಿಂಗೆ ಆಗಿತ್ತು. ಸ್ವಲ್ಪ ಮೋಸ ಮಾಡಿ ಹೋಗಿದ್ರು, ಅವರ ಬಿಟ್ಟು ಹೋಗಿದ್ರು. ಡಿವೋರ್ಸ್ ಕೇಸ್ ನಡೀಲಾಕತ್ತಿತ್ತು. ಡಿವೋರ್ಸ್ ಕೇಸ್ ನಡಿಬೇಕಾದ್ರೆ ಏನಾಯ್ತಪ್ಪ ಅಂದ್ರೆ ಅವರು ಮೋಸ ಮಾಡಿ ಹೋಗಿದ್ರು. ಈಗಾಗಲೇ ನಮ್ಮ ಅಣ್ಣನ ಜೀವನದಲ್ಲಿ ತುಂಬ ಜನ ಮೋಸ ಮಾಡ್ಯಾರ. ಅವರ ಹೆಂಡತಿ ಅಂತಲ್ಲ, ಬೇರೆ ಥರ ಎಲ್ಲ ದುಡ್ಡಿನ ವಿಷಯ ಆಗಿರ್ಬೋದು, ಎಲ್ಲ ಥರದಲ್ಲಿ ಮೋಸ ಆಗೈತಿ ಅವಂಗೆ. ಅದಕ್ಕೋಸ್ಕರ ಅವ್ನ ಮನಸ್ಸು ಮಾತ್ರ ತುಂಬ ಒಳ್ಳೇದೈತಿ. ಯಾರು ಮೋಸ ಮಾಡ್ತಾರಲ್ಲ ಅಂಥವ್ರಿಗೆ ಹೆಲ್ಪ್ ಮಾಡ್ತಾನೆ ಅಂಥವದಾನ. ಹಾಗಾಗಿ ನಾನು ಏನಪ್ಪ ಒಂದಿನ ಏನಾಯ್ತಂದ್ರೆ ಬೆಳಿಗ್ಗೆ ಬುಧವಾರ 10 ಗಂಟೆಗೆ ಅಂದ್ರೆ ಕಾಲ್ ಮಾಡಿದರು ನಮ್ಮ ಅಪ್ಪಾಜಿ. ಏನಾಯ್ತಂದ್ರೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆನ ಕರ್ಕೊಂಬರ್ತೀನಿ ಅಂತಿದ್ದಾನೆ. ಅಂದ್ರೆ ಆ ಆಲ್ರೆಡಿ ಡಿವೋರ್ಸ್ಗೆ ಅಪ್ಲೈ ಆಗಿದೆ. ಮತ್ತು 2 ಸಾರಿ ಹೋಗಿ ಬಂದಾರ. ಇನ್ನೊಂದು ಸ್ವಲ್ಪ ಇತ್ತು, ಇನ್ನೊಂದು 2-3 ಸಾರಿ ಹೋದರೆ ಡಿವೋರ್ಸ್ ಆಲ್ರೆಡಿ ಕೇಸ್ ಕುಲ್ಲ ಆಗ್ತಿತ್ತು. ಆ ಟೈಮಲ್ಲಿ ಮಧ್ಯ ಏನಾಯ್ತಪ್ಪ ಅಂದ್ರೆ ಅವ್ರು ಏನು ಹೇಳಿದ್ರು ಗೊತ್ತಿಲ್ಲ. ನಿಜವಾಗ್ಲೂ ಏನೇನು ಹೇಳಿದ್ರು ಏನೇನು ಮಾಡಿದ್ರು ಗೊತ್ತಿಲ್ಲ. ಬಟ್ ಇವಂಗೆ ಮನಸ್ಸು ಮಾತ್ರ ಕಂಪ್ಲೀಟ್ ಚೇಂಜ್ ಆಗಿತ್ತು. ಏನಾಗಿತ್ತಪ್ಪ ಅಂದ್ರೆ ನನಗಿನ್ನು ಮತ್ತೆ ಮದ್ವೆ ಆಗಂಗಿಲ್ಲ, ಯಾರೂ ಮದುವೆ ಆಗಿ ಮುಂದೆ ಬರೋಂಗಿಲ್ಲ. ಹಾಗಾಗಿ ಮತ್ತು ನನ್ನ ಜೀವನ ಏನಿದ್ರು ಅವ್ರ ಜೊತೆಗೇನ ಅವ್ರನ್ನ ಕರ್ಕೊಂಬರ್ತೀನಿ, ನಾನು ಅವ್ರ ಜೊತೆಗೆ ಇರ್ತೀನಿ ಅಂಥೇಳಿ ನಿರ್ಧಾರ ಮಾಡಿಬಿಟ್ಟಿದ್ದ. ಚೆನ್ನಾಗಿರ್ತಾರಂದ್ರೆ ಯಾರೂ ಬೇಡ ಅನ್ನಂಗಿಲ್ಲ. ಚೆನ್ನಾಗಿರ್ತಾರಂದ್ರೆ ಹೆಂಗಿದ್ರು ಅವರಿಬ್ರು ಮೊದಲೇ ಗಂಡ ಹೆಂಡತಿ, ದೇವ್ರ ಇಚ್ಛೆ ಅದು ಆಗಿತ್ತು. ನಾನು ಇರಲಿ ಆಯ್ತಪ್ಪ, ಚೆನ್ನಾಗಿರ್ತಿದ್ರೆ ಕರ್ಕೊಂಬಾ ಇರಲಿ ಅಂತ ಹೇಳಿದೆ. ಆಮೇಲೆ ಅಪ್ಪಾಜಿ ಕಾಲ್ ಮಾಡಿದಾಗ ಹೇಳಿದರು, ಇಲ್ಲ ಈಗಾಗಲೇ ತುಂಬ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ವಿ ಅವಳ ವಿಷಯದಲ್ಲಿ. ಅವಳು ಹೋಗಿದ್ದಾಳೆ, ಅವಳು ಎಲ್ಲಿ ಹಾಕಿರಲಾಗ ಚೆನ್ನಾಗಿರಲಿ, ಇನ್ನು ಬರೋದು ಬೇಡ, ಇವ್ನ ಜೀವನದಲ್ಲಿ ಇನ್ನು ಬರೋದು ಬೇಡ. ಅವಳು ಬಂದರೆ ಚೆನ್ನಾಗಿರಂಗಿಲ್ಲ. ಎಲ್ಲ ಮೊದಲೇ ತುಂಬ ಜನ ಮಾತಾಡ್ತಾರೆ. ಹಾಗಾಗಿ ಅವಳು ಬರೋದು ಬೇಡ, ಹೇಳು, ನೀನು ತಿಳಿಸಿ ಹೇಳು ಅವ್ನು ನಮ್ಮ ಮಾತು ಕೇಳಂಗಿಲ್ಲ, ನಿನ್ನ ಮಾತು ಕೇಳ್ತಾನ ಅಂತ ಹೇಳಿದರು. ಆಯಿತು ನಾನು ಕೇಳ್ತೀನಿ ಅಂತ ಕೇಳಿದಾಗ, ಇಲ್ಲ ನಾನು ಅವಳನ್ನೇ ಇವ್ನ ನಿರ್ಧಾರ ಗಟ್ಟಿಯಾಗಿಬಿಟ್ಟಿತ್ತು ಆವಾಗ. ಏನು ಮಾಡೋದಪ್ಪ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಸೀದಾ ಬಂದೆ. ಅದೇ ಪೂಜೆ ಮಾಡಿ ಎಲ್ಲ ಮಾಡಿ ಸ್ವಲ್ಪ ಹೊರಗಡೆ ಏನೋ ಕೆಲಸ ಅಂತ ಹೊರಟಿದ್ದೆ. ಅಷ್ಟರಲ್ಲಿ ಫೋನ್ ಮಾಡಿದರು. ನಾನು ಅವತ್ತು ಪೂಜೆ ಮಾಡೋದು ಲೇಟಾಗಿತ್ತು. ಆಲ್ರೆಡಿ 10 ಗಂಟೆ ಸಮೀಪ ಬಂದಿತ್ತು. ನಾನು ಸೀದಾ ರಾಯರ ಹತ್ರ ಬಂದೆ. ಬಂದ ಕೂಡಲೇ ಕೇಳಿದೆ, ರಾಯರೇ ಏನು ಮಾಡೋದು, ಇಂಥ ಸಂದರ್ಭ ಕೊಟ್ಟರೆ ಏನು ಮಾಡಬೇಕಪ್ಪ? ಈಗಾಗಲೇ ನಮ್ಮ ಅಣ್ಣ ಜೀವನದಲ್ಲಿ ತುಂಬ ನೋವುಗಳನ್ನ ಕಂಡುಬಿಟ್ಟಾನ, ತುಂಬ ಮೋಸಗಳು ಆಗಿಬಿಟ್ಟ ಅವನ ಜೀವನದಲ್ಲಿ. ಅವನ ಮನಸ್ಸು ಮಾತ್ರ 100% ತುಂಬ ಒಳ್ಳೇದೈತಿ. ಯಾಕೆ ಇಷ್ಟು ಮೋಸ, ಅವ್ನು ಒಳ್ಳೆಯವನಾಗಿದ್ದಕ್ಕೆ ಮೋಸ ಆಗ್ತೈತೆ ಅನ್ನೋ ಗೊತ್ತಿಲ್ಲ. ಆದರೆ ನೀ ಏನು ಮಾಡ್ಬೇಕಂದ್ರೆ ಈ ಟೈಮಲ್ಲಿ ಅವ್ರು ಚೆನ್ನಾಗಿ ಮುಂದೆ ಹೊಂದ್ಕೊಂಡು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾರಂದ್ರೆ ಅವರಿಬ್ಬರಿಗೂ ಒಂದು ಮಾಡು, ಇಲ್ಲ ಅಂದರೆ ಬೇಡ. ನಾನು ಹೀಗೆ ಕೇಳಿದ್ದು ಫ್ರೆಂಡ್ಸ್, ಅವರಿಬ್ಬರು ಚೆನ್ನಾಗಿರ್ತಾರೆ ಲೈಫಲ್ಲಿ, ಮುಂದೆ ಖುಷಿಯಾಗಿ ಚೆನ್ನಾಗಿ ಹೊಂದ್ಕೊಂಡು ಜೀವನ ಮಾಡ್ತಾರಂದ್ರೆ ಅವರಿಬ್ಬರಿಗೂ ಒಂದು ಮಾಡು. ಇಲ್ಲಾಂದರೆ ಅವ್ರು ಮತ್ತೆ ಅವ್ನ ಜೀವನದಲ್ಲಿ ಮೋಸ ಆಗತ್ತಂದ್ರೆ ಅವ್ರಿಗೆ ಯಾವತ್ತೂ ಅವ್ನ ತಲೆಯಾಗಿ ಈ ಥರ ಯೋಚನೆ ಬರೋಕ್ಕೆ ಕೊಡಬೇಡಪ್ಪ. ನೀನು ಏನು ಮಾಡ್ತೀವೋ ಗೊತ್ತಿಲ್ಲ ನನಗೆ. ನಾನು ನಿಮ್ಗೆ 2 ವಾರ ವ್ರತನ ಮಾಡ್ತೀನಿ. ತುಂಬ ನನಗೆ ಅಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. 2 ವಾರ ವ್ರತ ಮಾಡೋದರಲ್ಲಿ ನೀವು ಅವನಲ್ಲಿ ಬದಲಾವಣೆ ಕಾಣಿಸ್ಬೇಕು ಅಂತೇಳಿ ಕೇಳ್ಕೊಂಡೆ. ನಾನು ಕೇಳ್ಕೊಂಬಿಟ್ಟು ಅವತ್ತು ಬುಧವಾರ ಅಲ್ಲ, ಕೇಳ್ಕೊಂಡೆ. ಮರುದಿನ ರಾಯರಿಗೆ ನೀಟಾಗಿ ಪೂಜೆ ಮಾಡಿ ತುಪ್ಪ ದೀಪ ಹಚ್ಚಿ ಉಪವಾಸ ಮಾಡಿದೆ ನಾನು.
ಏನಪ್ಪ ಅಂದ್ರೆ ಅವತ್ತು ಬುಧವಾರ ಹೇಳಿದ್ದವರು ಗುರುವಾರ ನಾನು ವ್ರತನ ಮಾಡಿದೆ. ಅವತ್ತು ಉಪವಾಸ ಮಾಡಿದೆ, ಹಣ್ಣು ಅಂತ ಇಟ್ಟು ತುಪ್ಪ ದೀಪ ಹಚ್ಚಿ ಉಪವಾಸ ಇದ್ದು ಅವತ್ತು ಇಡೀ ದಿನ ರಾಯರಿಗೆ ಕೇಳ್ತಿದ್ದೆ. ಇಡೀ ದಿನ ಮನಸ್ಸು ಅದನ್ನೇ ಯೋಚನೆ, ಯಾಕಪ್ಪ ಹಿಂಗಾಗತ್ತೆ, ಒಳ್ಳೆಯವ್ರಿಗೆ ಯಾಕೆ ಈ ಥರ ಕೆಟ್ಟದಾಗತ್ತೆ, ಪ್ರತಿ ಸಲ ನೀ ಹೀಗೆ ಮಾಡ್ತೀಯ, ಯಾಕಪ್ಪ ರಾಯರೇ ಹೀಗೆ ಕೇಳ್ತಿದ್ದೆ ನಾನು. ಕೇಳಿದೆ ಇಡೀ ದಿನ ಕೇಳಿದೆ. ಮರುದಿನ ನೀವು ನಂಬ್ತಿರೋ ಬಿಡ್ತಿರೋ ನನ್ನ ಜೀವನದಲ್ಲಾಗಿದ್ದು ಇದು ರಾಯರ ಆಣೆಗೂ ಸತ್ಯ. ಏನಾಯ್ತಪ್ಪ ಅಂದರೆ ಬೆಳಿಗ್ಗೆ ಮರುದಿನ 10 ಗಂಟೆ ಮೇಲೆ, ಇವತ್ತು ಬುಧವಾರ ಹಚ್ಚಿದ್ದು 10 ಗಂಟೆಯಿಂದ 11 ಗಂಟೆ ಒಳಗೆ, ಎಕ್ಸಾಕ್ಟ್ ಟೈಮ್ ನೆನಪಿಲ್ಲ, ತುಂಬ ದಿನ ಆಯ್ತಿದ್ದು. ಈ ವಿಡಿಯೋನ ಹಿಂದೆ ಒಮ್ಮೆ ಶೇರ್ ಮಾಡಿದ್ದೆ. ಈಗ ತುಂಬ ಜನ ಕೇಳ್ತಿದ್ರು, ನಿಮ್ಮ ಲೈಫಲ್ಲಿ ಆಗಿರೋದು ಒಂದು ನಂಬ್ಲಾಕಾಗಲೇ ಇರೋದು ಅಂತ ಒಂದು ಪವಾಡನ ಹೇಳಿ ಅಂತ. ಸೊ ಅದಕ್ಕೋಸ್ಕರ ಹೇಳತ್ತೀನಿ. ಏನಂದ್ರೆ ಇವತ್ತು 10 ಗಂಟೆ ಮೇಲಾಗಿತ್ತು, ಕಾಲ್ ಬಂತು. ಮತ್ತೇನಪ್ಪ ಆವತ್ತು ಗುರುವಾರ ನಾನು ಅವ್ರಿಗೆ ಫೋನ್ ಮಾಡೋಕ್ಕೆ ಹೋಗಿದ್ದಿಲ್ಲ. ಗುರುವಾರ ಮತ್ತೆ ಫೋನ್ ಮಾಡಿದರು. ಯಪ್ಪ ಮತ್ತೇನಪ್ಪ ತಲೆ ತಿಂತಾರೆ ಇವರು ಅಂದರೆ ನನಗೇನಾಗ್ಬಿಟ್ಟಿತ್ತು, ಅವರೊಂಥರ ಹೇಳೋದು ಇವೊಂಥರ ಹೇಳೋದು ಎರಡೂ ಕೇಳಿ ಕೇಳಿ ಇಡೀ ದಿನ ನನಗೆ ಬುಧವಾರ ದಿನ ನಿಜ ತಲೆ ಕೆಟ್ಟೋದಂಗೆ ಆಗಿಬಿಟ್ಟಿತ್ತು. ಈ ಥರ ವಿಚಾರಗಳು ಬಂದಾಗ ನಿಜವಾಗ್ಲೂ ತುಂಬ ಸಂಕಟ ಆಗತ್ತೆ. ಅಂದರೆ ಅದರಲ್ಲೂ ಒಳ್ಳೆಯವರಿಗೆ ತುಂಬ ಸರಿ ಮೋಸ ಆಗತ್ತಂದ್ರೆ ತುಂಬ ನಿಜವಾಗ್ಲೂ ನಂಗೆ ತುಂಬ ಮನಸ್ಸಿಗೆ ತುಂಬ ನೋವಾಗಿಬಿಟ್ಟಿತ್ತು. ಹಾಗಿರ್ಬೇಕಾದ್ರೆ ಏನಾಯ್ತಪ್ಪ ಅಂದ್ರೆ ಅವತ್ತು ಫೋನ್ ಬಂತು, ಎತ್ತಲೇಬೇಡೋ ರಿಸೀವ್ ಮಾಡಲೇಬೇಡ ಅಂದ್ಕೊಂಡು ನಿಜವಾಗ್ಲೂ ಫೋನ್ ರಿಸೀವ್ ಮಾಡಿದೆ. ಮಾಡಿದ ತಕ್ಷಣ ಮೊದಲು ಕಾಲ್ ಮಾಡಿದ್ದು ನಮ್ಮಣ್ಣ. ಏನಾಯ್ತಪ್ಪ ಏನಾಯಿತು ಮತ್ತೆ ಅಂತ ಕೇಳಿದಾಗ ಅವ್ನು ಹೇಳ್ದೆ, ಇಲ್ಲ ನಾನು ಅವಳ ಕರ್ಕೊಂಬರಂಗಿಲ್ಲ, ನನಗೆ ಅವಳು ಬೇಡ ಅಂದ್ಬಿಟ್ಟ. ನಿಜವಾಗ್ಲೂ ಶಾಕ್ ನಾನು. ನನಗೆ ನಂಬೋಕೆ ಆಗ್ತಿಲ್ಲ, ಏನಿದು ವಿಚಿತ್ರ ಅನಿಸ್ಬಿಡ್ತು. ಯಾಕಪ್ಪ ಏನಾಯಿತು ಮತ್ತೆ ಕರ್ಕೊಂಬರ್ತೀನಿ ಅಂದರೆ ಚೆನ್ನಾಗಿರೋದಾದರೆ ಕರ್ಕೊಂಬರ್ಬೇಕಲ್ಲ, ಏನಾಗಿತ್ತು ಅಂತ ಕೇಳಿದೆ. ಅಂದರೆ ಆವಾಗ ಇಲ್ಲ, ನಾನು ಒಬ್ರ ಹತ್ರ ಹೋಗಿದ್ದೆ, ಅವ್ರು ಹೇಳಿದರು ನನಗೆ, ನನ್ನ ಫ್ರೆಂಡು ನಾನು ಬೇಡ ಎಲ್ಲಿ ಬರಲ್ಲ ಅಂಥೇಳಿ ಬೇಡ ಅಂದರು. ಒಬ್ರ ಅಜ್ಜರ ಹತ್ರ ಕರ್ಕೊಂಡೋಗಿದ್ದ. ಅವ್ರ ಅಜ್ಜ ಹೇಳಿದರು, ನಿನಗೆ ನಿಜವಾಗ್ಲೂ ಅವ್ರು ಕರ್ಕೊಂಬಂದ್ರೆ ನಿನ್ನ ಲೈಫಲ್ಲಿ ತುಂಬ ಇನ್ನೂ ಮೋಸ ಕಾದಿದೆ, ನಿನ್ಗೆ ಚೆನ್ನಾಗಿ ನಿನ್ನ ಲೈಫ್ ಚೆನ್ನಾಗಿರಂಗಿಲ್ಲ. ಇಲ್ಲಿಂದನ ಅವ್ರು ಏನು ಬಂದ್ರಂದ್ರೆ ಅಲ್ಲಿಂದ ನಿನ್ನ ಜೀವನ ಸಿಕ್ಕಾಪಟ್ಟೆ ಹಾಳಾಗಿ ಹೋಗ್ಬಿಡುತ್ತೆ. ನೀನು ಇಡೀ ಸಮಾಜದಲ್ಲಿ ತಲೆ ಎತ್ಕೊಂಡು ಅಡ್ಡಾಡೋಕ್ಕಾಗಲ್ಲ, ಆ ರೀತಿ ಆಗತ್ತಂತ ಹೇಳ್ಬಿಟ್ಟಿದ್ರಂತ. ನಿಜವಾಗ್ಲೂ ಅವತ್ತು ನಾನು ಕೇಳಿದ್ದು ರಾಯರ ಹತ್ರ ವ್ರತ ಮಾಡುವಾಗ ಬೆಳಿಗ್ಗೆ, ಅವಳು ಚೆನ್ನಾಗಿರ್ತಾರಂದ್ರೆ ಅವ್ರ ಲೈಫಲ್ಲಿ ಚೆನ್ನಾಗಿ ಇರ್ತಾರಂದ್ರೆ ಕರೆಸಪ್ಪ, ಇಲ್ಲಾಂದ್ರೆ ಬೇಡ. ಮತ್ತು ಅವನಿಗೆ ಮೋಸ ಆಗತ್ತಂದ್ರೆ ಬರೋದು ಬೇಡ. ಮತ್ತು ಅವ್ನ ಮಾನ ಮರ್ಯಾದೆ ಎಲ್ಲ ಕಳ್ಕೊಳ್ಳೋದು, ಈ ಥರ ಘಟನೆಗಳು ಏನಾದರೂ ಅವ್ನ ಜೀವನದಲ್ಲಿ ಆಗೋದಿದ್ರೆ ಖಂಡಿತ ಕರೆಸ್ಬೇಡಪ್ಪ ಅಂತ ಹೇಳಿದೆ. ಯಾವ ರೂಪದಲ್ಲಿ ಬರ್ತಿರೋ ಗೊತ್ತಿಲ್ಲ, ಬಂದು ಅವನಿಗೆ ನೀವೇ ಬುದ್ಧಿವಾದ ಹೇಳಬೇಕು ಅಂತ ಹೇಳಿ ರಾಯರಿಗೆ ಕೇಳಿದೆ. ನಿಜವಾಗ್ಲೂ ಅವತ್ತು ಫೋನ್ ಮಾಡಿದಾಗ ಅವ್ನು ಹಾಗೆ ಹೇಳಿದ್ದು. ನನಗೊಬ್ಬರು ಅಜ್ಜರ ಹತ್ರ ಕರ್ಕೊಂಡೋಗಿದ್ರು, ಹಿಂಗೆ ಹೇಳಿದ್ರು ಅವರು. ನಾನು ನಿರ್ಧಾರ ಮಾಡಿದ್ದೀನಿ, ಅವ್ರು ನನ್ನ ಲೈಫಲ್ಲಿ ಬರೋದು ಬೇಡ, ಅವ್ರು ಎಲ್ಲಿದ್ದರೂ ಚೆನ್ನಾಗಿರಲಿ, ಅವರು ನನಗೆ ಬೇಡ ಅಂತ ಹೇಳಿಬಿಟ್ಟ. ನಿಜವಾಗ್ಲೂ ಶಾಕ್. ನನ್ನ ರಾಯರ ಮುಂದೆ ನಿಂತ್ಕೊಂಡು ಅಪ್ಪ ಅಂತೂ ಕೈ ಹಿಡಿದ್ಬಿಟ್ಟೆಪ್ಪ ನೀನು ಅಂತ ಹೇಳಿ. ಮೊನ್ನೆ ಒಂದು ಗುರುವಾರ ಆಗಿತ್ತು, ಇನ್ನೂ ಒಂದು ಗುರುವಾರ ಉಪವಾಸ ಮಾಡಿ 2 ವಾರ ವ್ರತನ ಪೂರ್ಣ ಮಾಡ್ತೀನಪ್ಪ ಅಂತ ಕೇಳಿಕೊಂಡು 2 ವಾರ ವ್ರತನ ಪೂರ್ಣ ಮಾಡಿದೆ. ಆ್ಯಕ್ಚುಲಿ ಈ ಮಿರಾಕಲ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ ನನಗೆ. ನಿಜವಾಗ್ಲೂ ಇದು ಒಬ್ಬರಿಗೆ ಮೋಸ ಆಗತ್ತಂದ್ರೆ ಯಾರಿಗೂ ಸಹಿಸೋಕ್ಕಾಗಂಗಿಲ್ಲ. ಅದರಲ್ಲಿ ನನ್ನ ಅಣ್ಣನಿಗೆ ಮೋಸ ಆಗತ್ತಂದ್ರೆ ನಾನು ಬಿಡ್ತೀನಾ? ಖಂಡಿತ ಸಾಧ್ಯವೇ ಇಲ್ಲ. ನಾನು ರಾಯರ ಹತ್ರ ಹೇಳಿದೆ, ಅವನು ಕೂಡ ಮಠಕ್ಕೆ ಹೋಗ್ತಿದ್ದ. ತುಂಬ ಕೆಲಸದ್ನ್ಯಾಗ ಸ್ವಲ್ಪ ಹೋಗೋಕ್ಕಾಗಂಗಿಲ್ಲ ಅಂತ ಹೇಳ್ತಾನೆ. ಆದಷ್ಟು ಹೋಗ್ತಾ ಇರೋಂತ ಸದಾ ಹೇಳ್ತಿರ್ತೀನಿ. ಸೊ ಅವನು ಮಂತ್ರಾಲಯಕ್ಕೆಲ್ಲ ಹೋಗಿ ಬಂದಾನ. ಎಷ್ಟು ದೇವರುಗಳು ಅವ್ನು ತಿರುಗಾಡೋಷ್ಟು ದೇವರುಗಳು ಇದನ್ನ ಆಗಿಲ್ಲ, ಅಷ್ಟೊಂದೆಲ್ಲ ದೇವ್ರಿಗೆ ಹೋಗಿ ಬಂದಾನ, ಅಷ್ಟೆಲ್ಲ ಮಾಡ್ತಾನೆ. ಖರೆ ಅವಂಗಿರೋ ಒಳ್ಳೆ ಮನಸ್ಸಿಗೆ ಅನ್ಸತ್ತೆ ಅಷ್ಟೊಂದು ಸಾರಿ ಮೋಸ ಆಗೋದು. ದೇವ್ರ ಕಡೆಗೂ ಕೈ ಹಿಡ್ದ, ರಾಯರ ಕೈ ಹಿಡಿದ್ರ ಕಡಿಕ ಬಿಡಲಿಲ್ಲ ಅವಂಗೆ. ನಿಜವಾಗ್ಲೂ ಇವಾಗ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಚೆನ್ನಾಗಿದಾನ. ಮುಂದೆ ಅವ್ನ ಲೈಫಲ್ಲಿ ಇನ್ನೂ ಚೆನ್ನಾಗಿ ಒಳ್ಳೇದಾಗಲಿ ಅಂತೇಳಿ ನಾನು ದೇವ್ರ ಹತ್ರ ಪ್ರತಿದಿನ ಕೇಳ್ಕೊತೀನಿ. ನಾನು ಅಲ್ಲಿರೋ ಕಷ್ಟ ಎಲ್ಲ ಪರಿಹಾರ ಆಗಲಿ ಅಂತ ಪ್ರತಿದಿನ ರಾಯರಿಗೆ ಅದನ್ನೇ ಕೇಳ್ಕೊತೀನಿ. ನಾನು ಮೊನ್ನೆ ಪ್ರದಕ್ಷಿಣೆ ಹಾಕಿದಾಗೂ ರಾಯರಿಗೆ ಅದನ್ನೇ ಕೇಳ್ಕೊಂಡಿದ್ದೀನಿ. ಖಂಡಿತ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನನಗೈತಿ. ರಾಯರು ಅದಾರ ನನ್ನ ಜೊತೆ, ಅವನ ಜೊತೆನೂ ರಾಯರು ಇರ್ತಾರೆ. ಮತ್ತು ಇದು ನಿಜವಾಗ್ಲೂ ಸತ್ಯ ಘಟನೆ ನಮ್ಮ ಲೈಫಲ್ಲಾಗಿದ್ದು, ನಾನು ಕೇಳಿದಾಗ ಆಗಿರೋದು. ಇದೆಲ್ಲ ಸತ್ಯ, ಯಾವುದು ಸುಳ್ಳಲ್ಲ. ರಾಯರ ಆಣೆಗೂ ಸತ್ಯ ನಿಜ. ನೀವು ಕೂಡ ಅದಕ್ಕೆ ಹೇಳ್ತೀನಿ, ಒಂದೊಂದು ಸಾರಿ ರಾಯರು ಮಿರಾಕಲ್ ಮಾಡಿಬಿಡ್ತಾರೆ ನಮ್ಮ ಜೀವನದಾಗ. ಹಾಗಾಗಿ ಅದಕ್ಕೆ ರಾಯರ ನಂಬ್ರಿ, ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಅದಕ್ಕೆ ಕೇಳ್ತೀನಿ, ಎಲ್ರಿಗೂ ಒಳ್ಳೆಯದಾಗಲಿ. ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗೂ ಒಳ್ಳೆಯದಾಗಲಿ. ಪಕ್ಷಿ ಪ್ರಾಣಿ ಮನುಷ್ಯ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ.
ಭಗವಂತ ಎಲ್ರಿಗೂ ಒಳ್ಳೇದು ಬಯಸ್ಯಾರ, ನಮಗೂ ಒಳ್ಳೇದು ಬಯಸೋರು ಇನ್ನೊಬ್ರು ಇರ್ತಾರೆ ಅಂತ ಹೇಳ್ತಾರೆ. ಹಂಗೆ ಖಂಡಿತ ರಾಯರಿದ್ದಾರೆ, ಒಳ್ಳೇದು ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಎಲ್ರಿಗೂ ಒಳ್ಳೆಯದನ್ನು ಬಯಸ್ರಿ. ಪ್ರತಿಯೊಬ್ಬರಿಗೂ ಒಂದಿಷ್ಟು ಅನ್ನ ಸಹಾಯ, ಧನ ಸಹಾಯ ಏನಾದರೂ ನಿಮ್ಮಿಂದ ಕೈಲಾಗ್ತಿದ್ರೆ ಆದಷ್ಟು ಸಹಾಯನ ಮಾಡಿರಿ. ಇರುವಷ್ಟು ದಿನ ಯಾವುದನ್ನು ನಾವು ತೊಗೊಂಡು ಹೋಗಂಗಿಲ್ಲ, ಯಾವುದನ್ನು ಹೊತ್ಕೊಂಡು ಹೋಗಂಗಿಲ್ಲ. ಹೋಗಾಗಿ ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿ. ಇರೋ ತನಕ ಎಲ್ರಿಗೂ 4 ಮಂದಿಗೆ ಸಹಾಯ ಆಗಿ ಒಳ್ಳೆಯ ರೀತಿ ಬದುಕಿ ಒಳ್ಳೆಯ ರೀತಿ ಹೋಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ಜನಕ್ಕೆ ತಲುಪಿಸ್ರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಶ್ರೀ ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ.